ನೀನು ಯಾವುದೇ ನಿರ್ದೇಶಕನಾಗಿರೋ ಏನೇ ಆಗಿರಲು, ರಾಜಮೌಳಿ ಅಂಥವರೇ ಕೂಡ ಒಂದು ಇಡೀಯದಾದಂಥ ಬ್ಲೂ ಪ್ರಿಂಟ್ ರೀತಿಯಲ್ಲಿ ಆ್ಯನಿಮೇಟೆಡ್ ಆದಂಥ ಒಂದು ಸ್ಟೋರಿ ಬೋರ್ಡನ್ನು ಮಾಡ್ಕೊ, ಎಲ್ಲಿ ಯಾರು ಏನು ಹೇಗೆ ಯಾವ ಸನ್ನಿವೇಶ ಎಲ್ಲಿ ಶೂಟಿಂಗು ಎಷ್ಟು ದಿನ ಎಷ್ಟು ಇದು ಬೇಕಾಗತ್ತೆ ಎಲ್ಲ ಕಂಪ್ಲೀಟ್. ಒಂದು ಮನೆ ಕಟ್ಟುವುದಾದರೂ ಕೂಡ ನಾವೊಂದು ನೀಲನಕ್ಷೆಯನ್ನು ತೆಗೆದುಕೊಳ್ತೇವೆ, ಆರ್ಕಿಟೆಕ್ಟನ್ನು ಕರಿತೇವೆ, ಇಂಜಿನಿಯರಿಂಗನ್ನು ಕರಿತೇವೆ, ಅವರಿಗೆ ನಕ್ಷೆಯನ್ನು ಹಾಕ್ಕೊಡು ಅಂತ ಹೇಳ್ತೇವೆ. ಯಾವುದೇ ಕೆಲಸ ಸಿನಿಮಾದಲ್ಲೂ ಹಿಂದೆ ಬಹಳ ದೊಡ್ಡ ದೊಡ್ಡ ನಿರ್ದೇಶಕರು ಸ್ಟೋರಿ ಬೋರ್ಡ್ ಮಾಡ್ಕೊಳ್ತಾ ಇದ್ರು. ಇವತ್ತು ಆ ಜಾಗದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಭಾರತೀಯ ಚಿತ್ರರಂಗದಲ್ಲಿ ಕೂಡ ಆನಿಮೇಟೆಡ್ ಆದಂಥ ಒಂದು ಪೂರ್ವಭಾವಿ ಸಿದ್ಧತೆಯ ನಮ್ಮ ಸಿನಿಮಾ ಹೇಗೆ ಬರುತ್ತೆ, ಎಷ್ಟು ಸೀನ್ಗಳಿರ್ತವೆ, ಅದು ಯಾವ ರೀತಿಯಲ್ಲಿ ಕಾಣಿಸಿಕೊಳ್ತದೆ, ಅದಕ್ಕೆ CG ವರ್ಕು ಇತ್ಯಾದಿ ಎಷ್ಟರ ಮಟ್ಟಿಗೆ ಬೇಕು, ಎಷ್ಟು ದಿನ ಇದರ ಶೂಟಿಂಗ್ ಮಾಡಬೇಕಾಗಬಹುದು, ಕತೆ ಒಟ್ಟು ಹೇಗೆ ಸಾಗತ್ತೆ, ಇವೆಲ್ಲವನ್ನ ಹೇಳುವಂಥ ಒಂದು ಆನಿಮೇಟೆಡ್ ಆದಂಥ ಸ್ಟೋರಿ ಬೋರ್ಡ್ ತಯಾರು ಮಾಡುವಂಥ ಕೆಲಸ ಇವತ್ತು ಬಹಳ ನಿಷ್ಠೆಯಿಂದ ನಡೀತಾ ಇದೆ. ಇಂಥ ಕೆಲಸಕ್ಕೆ ಎಲ್ಲೋ ತಮಿಳುನಾಡಿಗೋ ತೆಲುಗು ಹೋಗಿ ದುಡ್ಡು ಖರ್ಚು ಮಾಡಿ ಫ್ಲೈಟ್ ಖರ್ಚು ಮಾಡಿ ನಿರ್ಮಾಪಕನ ಜೇಬ್ ಖಾಲಿ ಮಾಡುವಂತ ದುಷ್ಟತನಕ್ಕೆ ಇಳಿಬಿಡಿ. ಇಲ್ಲೊಬ್ಬ ಹುಡುಗ ಇದ್ದಾನೆ, ಶ್ರೀರಾಮ್ ಅನ್ನುವಂಥ ಒಬ್ಬ ಯುವಕ ಕಾಕ್ಟೇಲ್ ಸಿನಿಮಾ ಮಾಡಿದ್ದಾರೆ. ಅವರು ಈಗಾಗಲೇ ತೆಲುಗಿನಲ್ಲಿ 10-12ಕ್ಕೂ ಹೆಚ್ಚು ಆನಿಮೇಟೆಡ್ ಸಿನಿಮಾವನ್ನ ಮಾಡಿಕೊಟ್ಟಿದ್ದಾರೆ. ಅಂದರೆ ಸಿನಿಮಾದ ಪೂರ್ವಭಾವಿಯಾದ ಆನಿಮೇಟೆಡ್ ಒಂದು ಸ್ಟೋರಿ ಬೋರ್ಡನ್ನು ಮಾಡಿಕೊಟ್ಟಿದ್ದಾರೆ. ತಮಿಳಿನಲ್ಲೂ ಮಾಡಿದ್ದಾರೆ, ಕನ್ನಡದಲ್ಲಿ. ಇದನ್ನು ಕಣ್ಣಾರೆ ಕಂಡೆ ನಾನು. ಅದ್ಭುತ ಪ್ರತಿಭಾವಂತ ಇದ್ದಾನೆ, ಅದ್ಭುತವಾದ ವಿನಯವಂತ, ಬಹಳ ಪರ್ಫೆಕ್ಟ್ ಆಗಿ ಕೆಲಸ ಮಾಡುವವರು. ಇವರು ಎಲ್ಲ ತೆಲುಗು ತಮಿಳನ್ನ ಈ ವರ್ಕ್ ಮಾಡುವಂಥ ಬುದ್ಧಿವಂತರಕ್ಕಿಂತ ಒಂದು ಕೈ ಮೇಲೆ ಅಂತ ತೆಲುಗಿನವರು ಒಪ್ಪಿಕೊಂಡಂಥ ಕಾಕ್ಟೇಲಿನ ಶ್ರೀರಾಮ್ ಅವರನ್ನು ನಿಮ್ಮೆದುರು ಪರಿಚಯಿಸ್ತಾ ಇದ್ದೇನೆ.